ಇಲ್ಲಿ ತೊಗರಿ ಬೆಳೆಯೋ ರೈತ ಆಗಲಿ, ಜೋಳ ಬೆಳೆಯೋ ರೈತ ಆಗಲಿ, ದಕ್ಷಿಣದ ರಾಗಿ ಬೆಳೆಯೋನಾಗಲಿ, ಭತ್ತ ಬೆಳೆಯೋನೇ ಆಗಲಿ, ಇವರು ಯಾರ ಹಿತಾಸಕ್ತಿಯೂ ಅವರಿಗೆ ಬೇಕಾಗಿಲ್ಲ. ಈ ನ್ಯಾಷನಲ್ ಪಾರ್ಟಿಗಳು ಏನಿದಾವೋ ಇವು ತನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಗುಂಪು, ಒಂದು BJP ಗುಂಪು ಅಂತೇಳಿ ಮಾಡಿದ್ದಾರೆ. ಇದಕ್ಕೆ ಜಾಸ್ತಿ ಬಂಡವಾಳ ಹಾಕಿ ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಹುಡುಕಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಆ ಮೂಲಕ ರಾಜಕೀಯ ಅಧಿಕಾರವನ್ನು ಹಿಡಿತಾರೆ. ಬಿಟ್ಟರೆ ಯಾವ ವಿಚಾರದ ಮೇಲೆ ಯಾರ ಕಷ್ಟವನ್ನು ದೂರ ಮಾಡಿದ್ದೀವಿ, ಯಾವ ಬಡತನವನ್ನು ದೂರ ಮಾಡಿದ್ದೀವಿ, ದುಡಿಯುವಂಥ ಶಕ್ತಿ ರೈತಂದು, ಆ ದುಡಿಯುವಂಥ ರೈತ ಇವತ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ 2,500 ಜನ ರೈತರು ವಿಷ ಕುಡಿದು ಸತ್ತಿದ್ದಾರೆ. ಸಿದ್ದರಾಮಯ್ಯಂದು ಏನು ಗ್ಯಾರಂಟಿ ಕೊಡ್ತೀರಿ? ಸಾಯ್ತಾ ಇರೋ ರೈತನಿಗೆ, ಸಾಯ್ತಾ ಇರೋ ರೈತ ಸಾಯಬಾರ್ದು ಅಂತ ಹೇಳಿ 95ರಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ನೇಮಕ ಮಾಡಿದ್ದು ಕಮಿಟಿ. ಆ ಕಮಿಟಿ ರಿಪೋರ್ಟನ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟು 26 ವರ್ಷ ಆಗಿದೆ. ರೈತ ವಿಷ ಕುಡಿದು ಸಾಯ್ತಾ ಇರೋದು ಇಂಥ ಕಾರಣಕ್ಕೆ. ಅವನು ಸಾಯಬಾರ್ದು, ಅದನ್ನು ತಡೆಗಟ್ಟಲಿಕ್ಕೆ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಬೇಕು. ಅಕಾರ್ಡಿಂಗ್ ಟು C2+50 ಫಾರ್ಮಲ್ಲದ ಕೆಳಗಡೆ ಅಂತೇಳಿ ಏನು ಮಾಡ್ತಾಯಿದ್ದೀರಿ? ಎರಡೂ ಪಾರ್ಟಿಯವರು ಏನು ಮಾಡ್ತಾಯಿದ್ದೀರಿ? ರೈತನ ಸಾಯಕ್ಕೆ ಬಿಟ್ಟು ಇಲ್ಲಿ ದುಡಿಯೋ ಜನನ ಬೀದಿಗೆ ತಳ್ಳಿ ಕಾರ್ಮಿಕ ಕಾಯ್ದೆಯನ್ನು ತರೋದ್ರ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಹರಣ ಮಾಡಿ ನೀವು ಮಾಡೋ ಸಾಧನೆ ಏನು? ಇದು ಎಲ್ಲದೂ ಕೂಡ ಇವತ್ತು ಪಕ್ಕ ಇವರು ಬೋಗಸ್ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸಾಧನೆ ಏನು? ಡಾಲರ್ ಮುಂದೆ ರೂಪಾಯಿ ಎಷ್ಟು ಸತ್ತೋಗಿದೆ, ಇದನ್ನು ಬಹಳ ಜಗತ್ತಿಗೆ ತೋರಿಸ್ಕೋಬೇಕು. ನೀವು ಏನು ತೋರಿಸ್ಕೊತಾ ಇದ್ದೀರಿ? ಏನು ತೋರಿಸ್ಕೊತಾ ಇದ್ದೀರಿ? GDP ಗ್ರೋತ್ 8.7ಕ್ಕೆ ರೈಸ್ ಆಗಿಬಿಟ್ಟಿದೆ. ಆ ಮೂಲಕ ರೆವಿನ್ಯೂ ಎಷ್ಟು ಬರ್ತಾ ಇದೆ. ಭಾರತ ದೇಶ ಭಾಳ ಮುಂದುವರಿತಾ ಇದೆ. ನಾಚಿಕೆ ಆಗಬೇಕು. ನೀವು ತೆರಿಗೆ ಇತ್ತಲ್ಲ, ಎಲ್ಲ ತೆರಿಗೆಗಳನ್ನು ಕಮ್ಮಿ ಮಾಡಿದ್ರಿ. ಜನರ ದುಡ್ಡು ಮತ್ತೆ ಸರ್ಕಾರಕ್ಕೆ ಸೇರ್ತು. ಅದೇ 8.7 ಬಿಟ್ಟರೆ ನಿಮ್ಮ ಸಾಧನೆ ಅಲ್ಲ, ಅದು ಜನರು ಕೊಟ್ಟಿರೋ ದುಡ್ಡಷ್ಟೇ. ಇದನ್ನು ನೀವು ಹೇಳ್ತಾ ಜನರಿಗೆ ಮೋಸ ಮಾಡ್ತಾಯಿದ್ದೀರಿ. ಜಗತ್ತಿಗೆ ಸುಳ್ಳು ಸುದ್ದಿಯನ್ನು ಕೊಡ್ತಾಯಿದ್ದೀರಿ. ಆ ಕಾರಣಕ್ಕೆ ಈಗ ಪರ್ಯಾಯ ಏನು ಅಂದರೆ, ನಾವು 45 ವರ್ಷ ರೈತ ಚಳುವಳಿಯನ್ನು ಕಟ್ಟಿದ್ವಿ. ಈಗ ರೈತರ ಕಷ್ಟಕ್ಕೆ ಪರಿಹಾರ ಏನು? ಇವರು ಯಾರ ಕೈಲೂ ಆಗೋದಿಲ್ಲ. ಅದಕ್ಕೆ ರೈತ ಸಾಯಬಾರ್ದು, ರೈತ ಬದುಕಬೇಕು, ಅವನಿಗೆ ಇನ್ನೂ ಹೆಚ್ಚು ಉತ್ಪಾದನೆ ಮಾಡೋ ಶಕ್ತಿ ಬರಬೇಕು. ಅದಕ್ಕೆ ಏನು ಬೇಕೋ ಮಾಡಬೇಕಾಗಿದೆ ಕಾರ್ಯಕ್ರಮ. MSP ಲೀಗಲೈಸ್ ಮಾಡಲಿಕ್ಕೆ ನಾವು ಮಾಡ್ತೇವೆ. ಕಾರ್ಮಿಕರ ಹಕ್ಕುಗಳನ್ನು ಗಟ್ಟಿ ಮಾಡ್ತೀವಿ. ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿಯನ್ನು ಕೊಡ್ತವೆ. ಅದೇ ನಮ್ಮ ಕಾರ್ಯಕ್ರಮ. ಅದನ್ನು ಇಟ್ಕೊಂಡು 28ಕ್ಕೆ ನಾವೇ ಸರ್ಕಾರ ಮಾಡ್ತೀವಿ.